ನಿಮಗೊಂದು ಗೊತ್ತಿರಲಿ, ಯಾವತ್ತೂ ಅಷ್ಟೇ ವಿಷನ್ ಯಾಕೆ ಮುಖ್ಯ ಆಗುತ್ತೆ. ನಾನು ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಯಾವಾಗ ತರಬಲ್ಲೆ? ಮೆಟ್ರೋ ತರಬೇಕು ಅಂದ್ರೆ ಒಂದು 5-6 ಸಾವಿರ ಕೋಟಿ ಬೇಕು ಅಲ್ವಾ? ನಾನು ಡೈರೆಕ್ಟ್ ಆಗಿ ಹೋಗಿ ಮೆಟ್ರೋ ಕೇಳಿದ್ರೆ ಕೊಡ್ತಾರಾ? ಕೊಡಲ್ಲ. ಡೆವಲಪ್ಮೆಂಟ್ಗೆ ಒಂದು 500 ಕೋಟಿ ನಂದಿಗೆ ಕೇಳಿದ್ರೆ ಕೊಡ್ತಾರಾ? ಅಷ್ಟು ಈಸಿ ಅಲ್ಲ ಸರ್ಕಾರದಲ್ಲಿ, ಕೇಂದ್ರದಲ್ಲಿ, ರಾಜ್ಯದಲ್ಲಿ ತರೋದು. ಸೊ ನಮ್ಮ ನಂದಿ ದೇವಸ್ಥಾನಕ್ಕೆ 8ನೇ ಶತಮಾನದ ಇತಿಹಾಸ ಇದೆ. ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೋಷಿಯಲ್ ಕಲ್ಚರಲ್ ಆರ್ಗನೈಸೇಷನ್ ಅಂತ. ಈಗ ನಮ್ಮಲ್ಲಿ ಹಂಪಿ ಇದೆ, ಪಟ್ಟದಕಲ್ಲಿದೆ, ಐಹೊಳೆ ಇದೆ, ಯುನೆಸ್ಕೋ ಹೆರಿಟೇಜ್ ಸೈಟ್ಸ್. ನಾನು ಏನಾದರೂ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಪ್ರಪೋಸ್ ಮಾಡಬೇಕು ಅಂದ್ರೆ 10 ಕಂಡೀಷನ್ಸ್ ಇದೆ. ಅದರಲ್ಲಿ 3-4 ಎಲಿಜಿಬಿಲಿಟಿ ಸಿಗಬೇಕು, ನಮಗೆ ಸಿಗ್ತಾ ಇದೆ. ನಾನು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ, ಅಂದ್ರೆ ಅದಕ್ಕೆ ಮುಂಚೆ CM ಮನೆಯಲ್ಲಿ ಸರ್ ಮನೇಲಿ ಒಂದು ಚರ್ಚೆ ಆದಾಗ ಎಲ್ಲ IAS ಆಫೀಸರ್ಸ್ ಹೇಳಿದೆ. ಅವ್ರು ಹೇಳಿದ್ರು, ಪ್ರದೀಪ್ ಸರ್, ಇದು ನಾವು ಮೂವ್ ಏನೋ ಮಾಡ್ತೀವಿ ಪ್ರಪೋಸಲ್, ಆದ್ರೆ 10-15 ವರ್ಷ ಹಿಡಿದು ಬಿಡುತ್ತೆ ಗ್ಲೋಬಲ್ ಅಟೆನ್ಷನ್ ಗ್ರ್ಯಾಬ್ ಮಾಡಕ್ಕೆ, ಒಂದೊಂದ್ಸಲ 20 ವರ್ಷನೂ ಆಗ್ಬೋದು ಅಂದ್ರು. ನಾನೇನ್ ಮಾಡಿದೆ, ಈಗ ಸರ್ಕಾರದಿಂದ ಪ್ರಸ್ತಾಪನ ನಾನು ಮೂವ್ ಮಾಡಿಸ್ತಾ ಇದ್ದೀನಿ. ಏನು, ನಮ್ ನಂದಿನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ಅಂತ. ಆ ತೀರ್ಮಾನ ತಗೊಳ್ಳೋ ಜ್ಯೂರಿ ಮೆಂಬರ್ಸ್ ಯಾರು? USA ಅವರು, UK ಅವರು ಇರ್ತಾರೆ ಅಲ್ವಾ? ಅವ್ರಿಗೆ ನಾನು ನಂದಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವ್ರಿಗೆ ತಿಳಿಸ್ಬೇಕಲ್ಲ. ಹೆಂಗ್ ತಿಳಿಸೋದು? ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಇರೋ ಲೀಡರ್ಸ್ ಮುಖಾಂತರ ಹೇಳ್ಬೇಕು. ನಾನು ಸದ್ಗುರು ಅವ್ರಿಗೂ ಮನವಿ ಸಲ್ಲಿಸಿದೆ, ಸರ್ US UK ಅಲ್ಲಿ ನಮ್ಮ ನಂದಿ ಟೆಂಪಲ್ ಬಗ್ಗೆ ಆ ಜ್ಯೂರಿ ಮೆಂಬರ್ಸ್ ಗಮನಕ್ಕೆ ಬರಂಗೆ ದಯವಿಟ್ಟು ಒಂದು ಪ್ರಸ್ತಾಪ ಮಾಡಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಂದ್ರೆ ಏನ್ ಅನುಕೂಲ ಆಗುತ್ತೆ? ಇಂಟರ್ನ್ಯಾಷನಲ್ ಟೂರಿಸ್ಟ್ ನಮ್ಮ ದೇವಸ್ಥಾನಕ್ಕೆ ಬರಕ್ ಸ್ಟಾರ್ಟ್ ಆಗ್ತಾರೆ. ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬರಕ್ ಸ್ಟಾರ್ಟ್ ಆದ್ರೆ ರೆವಿನ್ಯೂ ರೈಸ್ ಆಗುತ್ತೆ. ರೆವಿನ್ಯೂ ಜನರೇಟ್ ಆದ್ರೆ ಆಟೋಮೆಟಿಕ್ ಆಗಿ ಬರೋ ಸರ್ಕಾರಗಳು ಕನೆಕ್ಟಿವಿಟಿ ಕೊಡುತ್ತೆ. ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಮೆಟ್ರೋ ಆಟೋಮೆಟಿಕ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ. ಈಗ ದೇವನಹಳ್ಳಿಗೆ ಯಾಕೆ ಮೆಟ್ರೋ ಬರ್ತಿದೆ? ಏರ್ಪೋರ್ಟ್ ಬಂದಿದ್ದಕ್ಕೆ. ದೇವನಹಳ್ಳಿಗೆ ಅಂತ ಮೆಟ್ರೋ ಬಂದಿಲ್ಲ, ಏರ್ಪೋರ್ಟ್ ಇರೋದಿಕ್ ಬಂತು. ನಿಮ್ಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಇಂಟರ್ ಕನೆಕ್ಟೆಡ್ ಸರ್. ನನ್ನ ವಿಷನ್ ಏನಂತ ಇವತ್ತು ಅರ್ಥ ಆಗದೆ ಇರ್ಬೋದು, ಇನ್ನೊಂದು 10-12 ವರ್ಷ ಆದ್ಮೇಲೆ ವಿಷನ್ ಅರ್ಥ ಆಗುತ್ತೆ. ನಾವೊಂದು ಕೆಲಸ, ನಾವು ಅಧಿಕಾರದಲ್ಲಿ ಇದ್ದಷ್ಟು ದಿನ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್. ನಾನಂತೂ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಗ್ಯಾದರ್ ಮಾಡ್ತೀನಿ. ಸದ್ಗುರು ಅವ್ರ ಸಹಕಾರ ಕೇಳಿದ್ರು. ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳನ್ನ ಇದ್ ಮಾಡಿ ನಂದಿಗೆ, ಭೋಗನಂದೀಶ್ವರನಿಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ನಾನು ಆ ವರ್ಕಲ್ಲಿ ನಿರತನಾಗಿದ್ದೀನಿ.